ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಕೊಂಡೇ ಬಂದಿದೆ. ನಮ್ಮ ಮೊದಲನೇ ಪ್ರಜೆನೇ ಇವತ್ತು ಮಹಿಳೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಗೌರವಾನ್ವಿತ ದ್ರೌಪದಿ ಮುರ್ಮು ಅವರೇ ಮಹಿಳೆಯರಾಗಿದ್ದಾರೆ. ದ ಫಸ್ಟ್ ಸಿಟಿಜನ್ ಆಫ್ ದಿ ಕಂಟ್ರಿ ಹರ್ ಸೆಲ್ಫ್ ಈಸ್ ಎ ವುಮೆನ್. ನಂತರ ಸುಮಾರು 5 ಚೀಫ್ ಮಿನಿಸ್ಟರ್ಗಳನ್ನು ಕೊಟ್ಟಿದೆ ಇದು BJP. ಒಂದು ಸುಷ್ಮಾ ಸ್ವರಾಜ್ ದೆಹಲಿ ಮುಖ್ಯಮಂತ್ರಿ ಆಗ್ತಾರೆ, ಮತ್ತು ಉಮಾ ಭಾರತಿ ಮಧ್ಯಪ್ರದೇಶದಲ್ಲಿ ಆಗ್ತಾರೆ, ಆನಂದಿಬೆನ್ ಗುಜರಾತಲ್ಲಿ ಆಗ್ತಾರೆ, ನಂತರ ವಸುಂಧರಾ ರಾಜ್ ಸಿಂಗ್ ರಾಜಸ್ಥಾನದಲ್ಲಿ ಆಗ್ತಾರೆ, ಪುನಃ ರೇಖಾ ಗುಪ್ತಾ ಆಗ್ತಾರೆ. ಸೊ ಅಂದರೆ ಇದನ್ನು ಏನಾಗುತ್ತೆ ಅಂದರೆ ಇದೊಂದು ಐತಿಹಾಸಿಕ, ಇದು ಯಾರಿಗೂ ಕ್ರೆಡಿಟು ಅಂತ ಅಲ್ಲ. ಇದು BJP ಕ್ರೆಡಿಟ್ ತೊಗೋಬೇಕು, NDA ಕ್ರೆಡಿಟ್ ತೊಗೋಬೇಕು, ಕಾಂಗ್ರೆಸ್ ಕ್ರೆಡಿಟ್ ತೊಗೋಬೇಕು, TMC SP DMK ಇದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಯಾಕೆಂದರೆ ಇವತ್ತು ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂಥ ಪ್ರಾತಿನಿಧ್ಯ ಆಗಬೇಕು. 33% ಈಗ ಆಲ್ರೆಡಿ ಇದೆ ನಮ್ಮಲ್ಲಿ. ಆ ಪ್ರಯೋಗ ಏನು ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಈಗ ಜಿಲ್ಲಾ ಪರಿಷತ್ತಲ್ಲಿದ್ದಾರೆ, ನಮ್ಮ ಕಾರ್ಪೊರೇಷನಲ್ಲಿ ಮೇಯರ್ಗಳಾಗಿದ್ದಾರೆ. ಸೊ ಅದರಿಂದ ಇವತ್ತು ನಿಜವಾಗ್ಲೂ ಇದೊಂದು ದುರದೃಷ್ಟಕರ ಅಂತಲೇ ನಾವು ಹೇಳಬೇಕಾಗುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತ ಸರ್ಕಾರಗಳಿಗೆ ನಾವು ಯಾವಾಗಲೂ ಇದ್ದೀವಿ. ಅದ್ರ ಪ್ರಕಾರ ನಾವು ಏನು ಹೋರಾಟಗಳು ಮಾಡಬೇಕು ಅದ್ರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಡ ತಂದೆ ನಾವು ಮಾಡಿಸ್ಬೇಕು. ಆಮೇಲೆ ಕೃಷಿ ಕಾಯ್ದೆದು ಇದೆ, ನಿಮಗೆ ಗೊತ್ತಿರೋಂಥದ್ದು. ರಾಜ್ಯ ಸರ್ಕಾರ ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ತನಕ 3 ವರ್ಷ ಆಯಿತು. ಈ ಬಡ್ಜೆಟಲ್ಲಿ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ವಿ. ಆ ಟೈಮಲ್ಲೂ ಅನೌನ್ಸ್ ಆಗಿಲ್ಲ. ಯಾಕೆ ಅವ್ರು ಹಿಂದಕ್ಕೆ ತಗೋತಾ ಇಲ್ಲ ಅಂತ. ಯಾಕೆಂದರೆ ಇದನ್ನು ಹಲವಾರು ಬಾರಿ ನಾವು ಇಲ್ಲಾಂದ್ರೆ 20-30 ಸತಿ ಲೆಟ್ರ್ ಕೊಟ್ಟಿದ್ದೀವಿ. ಈಗ ಎಲ್ಲ ಸಂಘಟನೆಯಿಂದ ನಾನು ವೈಯಕ್ತಿಕವಾಗಿ ಮಾತಾಡಿದ್ದೀವಿ. ಯಾಕೆ ಹಿಂದಕ್ಕೆ ತಗೊಳ್ಳೋಕ್ಕೆ, ಯಾಕೆಂದರೆ ಅವರು ಪ್ರಣಾಳಿಕೆಯಲ್ಲೇ ಹೇಳಿದರು ಇದನ್ನು ಹಿಂದಕ್ಕೆ ತಗೋತೀವಿ ಅಂತ. ಅದನ್ನು ತಗೊಳ್ಳೋಕ್ಕೂ ಒಂದು ಮೇಜರ್ ಆಗಿ ಪ್ರತಿಭಟನೆನ ಈಗ ತೋಟಗಳಿಗೆ ಹೋಗಿ ನೋಡಿ ಎಲ್ಲ ಸುಟ್ಟೋಗ್ತಾ ಇದೆ. ಈಗ ಕನಿಷ್ಠ ಅಂತರ್ಜಲ ಹೋಗ್ಬಿಟ್ಟು ಅದರಿಂದ ಅದ್ರ ಬಗ್ಗೆ ಗಮನಿಸ್ಬೇಕು. ಯುದ್ಧ ನಡೆದಿದೆ. ಈಗ ಗ್ಯಾಸ್ ಸಿಗೋದು ಕಷ್ಟ ಆಗ್ತಾಯಿದೆ. ಈಗ ನಮ್ಮದು ಪೆಟ್ರೋಲಿಯಂ ಗೂಡ್ಸ್ ರಾಸಾಯನಿಕ ಗೊಬ್ಬರಗಳು ಡಿಪೆಂಡ್ ಆಗಿದ್ದಾರೆ. ನಾವು ವೈಯಕ್ತಿಕ ಡಿಪೆಂಡ್ ಆಗಿದ್ದೇವೆ. ರಾಸಾಯನಿಕ ಗೊಬ್ಬರಗಳಿಗೆ ತೊಂದರೆ ಆಗಬಾರ್ದು ನೋಡ್ಕೋಬೇಕು. ಈಗ ಮುಂಗಾರಲ್ಲಿ ಮಳೆ ಅಲ್ಪ ಸ್ವಲ್ಪ ಬಂದರೂ ಅದಕ್ಕೆ ಏನಾಗಬೇಕು ಅನ್ನೋದು ಅಂದರೆ ಕೃಷಿಗೆ ಮತ್ತು ಬರ ಬಂದು ಎದುರಿಸೋಕ್ಕೆ ಸರ್ಕಾರ ಈಗಿಂದ ಸಜ್ಜಾಗಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತಿದ್ರೆ. ಈ ಸಂಘ ಸುಮ್ಮನೆ ಬಂದ ಮೇಲೆ ಪರಿಹಾರ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ತನ್ನ ನಿಧಿ ಒಳಗಡೆ ತಾನು ಶ್ರಮ ಹಾಕಿ ಬರನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಹೋಗ್ಬೇಕು.